ಆತ್ಮೀಯ ಎಲ್ಲ ವಿದ್ಯಾರ್ಥಿ ಹಾಗೂ ಶಿಕ್ಷಕ ಮಿತ್ರರೇ, ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಜೂನ್ 2024 ಪರೀಕ್ಷೆ 2ರ ಮಾದರಿಯ ಉತ್ತರಗಳನ್ನು ಈ ನನ್ನ ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ. ನಿಮಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿವರೆಗೆ ತಾವು ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ತಪ್ಪದೇ ಕೆಳಗಿನ ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನಿರೀಕ್ಷಿಸಿ ಅಂತ ಹೇಳ್ತಾ, ವಿಷಯ ಸಮಾಜ ವಿಜ್ಞಾನ ಜೂನ್ ನಡೆದಂಥ 2ನೆಯ ಪರೀಕ್ಷೆ 2 ಅಂತ ನಾವು ಹೇಳ್ತಾ ಇದ್ದೀವಿ. ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಮತ್ತು ಮಾದರಿ ಉತ್ತರಗಳನ್ನು ಈಗ ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಒಂದನೇದು, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತಕ್ಕಂತಹ ಈ ಪ್ರಶ್ನೆಗೆ ಉತ್ತರ ಎ ವಾರನ್ ಹೇಸ್ಟಿಂಗ್ಸ್, ಬಿ ಕಾರ್ನ್ವಾಲಿಸ್, ಸಿ ವೆಲೆಸ್ಲಿ, ಡಿ ಡಾಲ್ಹೌಸಿ. ಉತ್ತರ ಬಿ ಏನಪ್ಪ ಅಂದ್ರೆ ಕಾರ್ನ್ವಾಲಿಸ್. ಅದೇ ರೀತಿ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ 4 ಉತ್ತರಗಳು. ಒಂದನೇದು ಎ ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡಿದ್ದು, ಬಿ ಬ್ರಿಟಿಷರು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದು, ಸಿ ಬ್ರಿಟಿಷರು ಕಾರವಾರ ಹಾಗೂ ಕೊಯಮತ್ತೂರುಗಳನ್ನು ವಶಪಡಿಸಿಕೊಂಡಿದ್ದು, ಆನಂತರ ಡಿ ಬ್ರಿಟಿಷರು ಮಂಗಳೂರು ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದು. ಅದರಲ್ಲಿ ಉತ್ತರ ಯಾವುದು ಅಂದರೆ ಎ ಉತ್ತರ, ಬ್ರಿಟಿಷರು ಮಾಹಿಯನ್ನು ವಶಪಡಿಸಿಕೊಂಡಿದ್ದು. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿ ಅಂತಕ್ಕಂಥ ಪ್ರಶ್ನೆ ಬಂದಾಗ ಒಟ್ಟು 4 ಉತ್ತರಗಳನ್ನು ತಾವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೆ ಉತ್ತರ ಯಾವುದು ಅಂದ್ರೆ ಡಿ. ನೆಕ್ಸ್ಟು, ಭಾರತದ ಚಹಾದ ಬಂದರು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದರಲ್ಲಿ ಸಹಿತ ನೀವು ಎ ಬಿ ಸಿ ಡಿ ಇ ಏನಪ್ಪ ಅಂದ್ರೆ ಉತ್ತರಗಳನ್ನು ತಾವು ಗಮನಿಸ್ತಾ ಇದ್ದೀರಿ ವಿಡಿಯೋದಲ್ಲಿ. ಅದಕ್ಕೆ ಉತ್ತರ ಯಾವುದಪ್ಪ ಅಂದ್ರೆ ಸಿ ಕೋಲ್ಕತ್ತಾ. ನೆಕ್ಸ್ಟ್, ಸಂವಿಧಾನದ 17ನೇ ವಿಧಿಯ ಮಹತ್ವ ಏನು ಅಂತಿದೆ. ಅದರಲ್ಲಿ ಸಹಿತ 4 ಉತ್ತರಗಳ ತಾವು ನೋಡ್ತಾ ಇದ್ದೀರಿ. ಅದರಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ ನೇರವಾಗಿ ನಾನು ಉತ್ತರಕ್ಕೆ ಬರ್ತಾ ಇದ್ದೀನಿ, ಟೈಮನ್ನು ಕವರ್ ಮಾಡೋ ಸಲುವಾಗಿ. ಅಸ್ಪೃಶ್ಯತೆ ನಿವಾರಣೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಇಲ್ಲಿ 4 ಉತ್ತರಗಳು. 4 ಉತ್ತರಗಳಲ್ಲಿ ಉತ್ತರ ಯಾವುದು ಅಂದ್ರೆ ಎ ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ವಿ. ಅದಕ್ಕೆ ಈ ಉತ್ತರ ಎ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಕೇಳಿದಾಗ ಈ 4 ಉತ್ತರಗಳಲ್ಲಿ ಯಾವುದು ಉತ್ತರ ಯಪ್ಪ ಅಂದ್ರೆ ಬಿ ಉತ್ತರ ಆಗುತ್ತೆ. ಅದಕ್ಕೆ ಬಿ ಉತ್ತರ ಡಾಕ್ಟರ್ MS ಸ್ವಾಮಿನಾಥನ್. ಇನ್ನು 8ನೇ ಪ್ರಶ್ನೆ, ರಮೇಶ ಎಂಬ ವ್ಯಕ್ತಿಗೆ 5 ವರ್ಷದ ಮಗಳಿದ್ದಾಳೆ. ಆತನು ಭವಿಷ್ಯದಲ್ಲಿ ಅವಳ ವಿವಾಹಕ್ಕೆ ಹಣವನ್ನು ಉಳಿತಾಯ ಮಾಡಲು ನಿರ್ಧರಿಸುತ್ತಾನೆ. ಹಾಗಾದರೆ ಅವನು ತೆರೆಯಬೇಕಾದ ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಒಟ್ಟು 4 ಖಾತೆಗಳು ಅದಾವೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಯಾವುದಪ್ಪ ಅಂದ್ರೆ ಸಿ ಯಾವುದು, ಆವರ್ತ ಠೇವಣಿ ಖಾತೆ ಎತ್ತಿಕೊಂಡು ಈ ಖಾತೆಯನ್ನು ತೆರೆಯುವುದರ ಮೂಲಕ ಅವರು ಹಣವನ್ನು ಉಳಿತಾಯ ಮಾಡ್ಬೋದು ಅಂತಕ್ಕಂಥದ್ದು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೇದು, ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಹಂಗಾರೆ ಈ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿಯನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಉತ್ತರ ಯಾವುದಪ್ಪ ಅಂದ್ರೆ ದಯಾನಂದ ಸರಸ್ವತಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ, ಇಲ್ಬರ್ಟ್ ಮಸೂದೆಯ ಮೂಲ ಉದ್ದೇಶ ಏನು ಅಂತಕ್ಕಂಥ ಪ್ರಶ್ನೆಯನ್ನು ನೋಡಿದಾಗ ಉತ್ತರ ಏಕರೂಪದ ಕಾನೂನು ಜಾರಿ ಅಂತಕ್ಕಂಥದ್ದು. 11ನೇದು, ಸಾಮಾಜಿಕ ಸ್ತರವಿನ್ಯಾಸ ಹೇಗೆ ರೂಪುಗೊಂಡಿತು ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಗಮನಿಸಿದಾಗ ಜನರ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಇತ್ಯಾದಿಗಳ ಆಧಾರದ ಮೇಲೆ ರಚನೆಯಾಗಿರುವುದೇ ಯಾವಪ್ಪ ಅಂದ್ರೆ ಅದೇ ಯಾವಪ್ಪ ಸಾಮಾಜಿಕ ಸ್ತರವಿನ್ಯಾಸ ಅಂತಕ್ಕಂಥದ್ದು. ಇನ್ನು ನಿಶಸ್ತ್ರೀಕರಣ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ. ನಿಶಸ್ತ್ರೀಕರಣ ಅಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಅಥವಾ ಎಲ್ಲ ಶಸ್ತ್ರಾಸ್ತ್ರ ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲಗೊಳಿಸುವ ಪ್ರಕ್ರಿಯೆಗೆ ನಿಶಸ್ತ್ರೀಕರಣ ಅಂತ ಕರೀತಾರೆ ಅಂತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ, ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯಲಾಗಿದೆ ಅಂತಕ್ಕಂಥ ಪ್ರಶ್ನೆ. ಯಾಕಂದರೆ ಅದಕ್ಕೆ ಉತ್ತರ ನೇರವಾಗಿ ಪೆಟ್ರೋಲಿಯಂ ಶಾಂತಿ ಮತ್ತು ಯುದ್ಧ ಕಾಲಗಳೆರಡರಲ್ಲೂ ಅಮೂಲ್ಯವಾದದ್ದು. ಅದರಿಂದ ಇದಕ್ಕೆ ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಎಂದು ಕರೆಯುತ್ತಾರೆ. 14ನೇ ಪ್ರಶ್ನೆ, ಮಳೆ ನೀರು ಕೊಯ್ಲು ಏಕೆ ಅವಶ್ಯಕವಾಗಿದೆ ಅಂತಕ್ಕಂಥ ಪ್ರಶ್ನೆ. ಉತ್ತರ ದೇಶದಲ್ಲಿ ಕಂಡುಬರುವ ಜಲಕ್ಷಾಮದ ಪರಿಹಾರಕ್ಕೆ, ಆನಂತರ ಅಂತರ್ಜಲ ರಕ್ಷಿಸಲು ಅಂತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ, ಅಧಿಕಾರದ ವಿಕೇಂದ್ರೀಕರಣ ಎಂದರೇನು ಅಂತಕ್ಕಂಥದ್ದು. ಪ್ರತಿಯೊಂದು ಹಳ್ಳಿಯ ಆಡಳಿತದ ಅಧಿಕಾರ, ಹಳ್ಳಿಯ ಅಭಿವೃದ್ಧಿಯ ಜವಾಬ್ದಾರಿ ಹಳ್ಳಿಯ ಜನರಿಗೆ ವಹಿಸುವ ಸಲುವಾಗಿ ಅಧಿಕಾರ ವಿಕೇಂದ್ರೀಕರಣ ಅಂತ ಕರೀತಾರೆ ಅಂತಕ್ಕಂಥದ್ದು. 16ನೇದು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಗಿದೆ ಅಂತಕ್ಕಂಥದ್ದು. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಏಕೆ ಸ್ಥಾಪಿಸಲಾಗಿದೆ ಅಂದರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆಯನ್ನು ಕೇಂದ್ರೀಕರಿಸುವ ಸಲುವಾಗಿ ಈ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದನ್ನು ಕಾಣ್ತಾ ಇದ್ವಿ.
17ನೇ ಪ್ರಶ್ನೆ, ಕಾಮನ್ವೆಲ್ತ್ ರಾಷ್ಟ್ರ ಸಂಘ ರಚನೆ ಮಾಡಿದ್ದು ಏಕೆ, ಅಥವಾ ಅಥವಾ ಲಾಭ ಕೊರತೆಗಳನ್ನು ಹೇಗೆ ನಿಯಂತ್ರಿಸಬಹುದು ಅಂತಕ್ಕಂಥ ಪ್ರಶ್ನೆ ಇದೆ. ಒಂದನೇದು ಯಾಕಪ್ಪ ಅಂದ್ರೆ ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ರಚನೆ ಮಾಡಿದ್ದು ಏಕೆ, ಯಾಕೆ ಮಾಡಿದರು ಅಂತಂದರೆ ಇಲ್ಲಿ ಬ್ರಿಟನ್ನ ಏನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಳ್ವಿಕೆ ಮಾಡ್ತಾಯಿತ್ತು, ಅದಕ್ಕೆ ಒಂದು ಅವರನ್ನು ವಿಶ್ವಾಸಕ್ಕೆ ತಗೋಬೇಕು, ಒಂದು ಸಂಘಟನೆಯನ್ನು ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಏನಪ್ಪ ಅಂತಂದ್ರೆ ಇದನ್ನು ಮಾಡಿದರು. ಅಲ್ಲಿ ಮುಖ್ಯ ಉದ್ದೇಶ ಏನಂತಂದ್ರೆ ಒಂದು ಪ್ರಜಾತಂತ್ರವನ್ನು ಎತ್ತಿ ಹಿಡಿದು ಸ್ವಾತಂತ್ರ್ಯದ ರಕ್ಷಣೆ ಮತ್ತು ಆ ರಾಷ್ಟ್ರಗಳಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಆನಂತರ ವಿಶ್ವಶಾಂತಿ ನೆಲೆಗೊಳಿಸುವಿಕೆ, ಕ್ರೀಡೆ, ವಿಜ್ಞಾನ ಮತ್ತು ಕಲೆಯ ಬೆಳವಣಿಗೆ, ಪರಸ್ಪರ ಸದಸ್ಯ ರಾಷ್ಟ್ರಗಳ ಮೈತ್ರಿಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನೇ ಬರೆದರೆ ಸಾಕು. ಇನ್ನು ಅದೇ ರೀತಿ ಎರಡನೆಯ ಪ್ರಶ್ನೆ ಯಾವುದು ಅಂತಂದರೆ ಲಾಭ ಕೊರತೆಯನ್ನು ಹೇಗೆ ನಿಯಂತ್ರಿಸಬಹುದು ಅಂತಕ್ಕಂಥ ಪ್ರಶ್ನೆ ಇದೆ. ಒಂದನೇದು ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ, ಬೆಲೆ ಸೂಚ್ಯಾಂಕದ ಪರಿಶೀಲನೆ ಮಾಡ್ತಕ್ಕಂಥದ್ದು, ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ ಮಾಡ್ತಕ್ಕಂಥದ್ದು, ಸರಿಯಾದ ತೆರಿಗೆ ಧೋರಣೆಯನ್ನು ಮಾಡಿದರೆ ಮಾತ್ರ ಇದನ್ನು ನಿಯಂತ್ರಿಸ್ಬೋದು ಅಂತಕ್ಕಂಥದ್ದನ್ನು ನಾವು ಬರಿಬೇಕಾಗತ್ತೆ. 18ನೇ ಪ್ರಶ್ನೆ, ಅಪಿಕೋ ಚಳವಳಿಯನ್ನು ವಿವರಿಸಿರಿ ಅಥವಾ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ. ಮೊದಲನೇದಾಗಿ ಅಪಿಕೋ ಚಳವಳಿಯನ್ನು ನೋಡೋಣ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸೆಲ್ಯಾನಿ ಗ್ರಾಮದ ರೈತರಿಂದ 1983 ಇದು ಪ್ರಾರಂಭ ಆಯಿತು. ಕಲಸಿ ಅರಣ್ಯದಲ್ಲಿ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ರೈತರು ಇದನ್ನು ಪ್ರತಿಭಟನೆ ಮಾಡ್ತಾರೆ. 3ನೇ ಪಾಯಿಂಟು ಮರಗಳ ಕಳಸಾಗಣೆಗೆ ತಪ್ಪಿಸುವುದು ಮತ್ತು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು. ಆನಂತರ ಪರಿಸರದ ಮಹತ್ವದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದೇ ಅಪ್ಪಿಕೋ ಚಳವಳಿಯ ಒಂದು ಸಂಕ್ಷಿಪ್ತ ಮಾಹಿತಿ. ಇನ್ನು ಬಾಲ್ಯ ವಿವಾಹದ ದುಷ್ಪರಿಣಾಮಗಳೇನು ಅಂದರೆ ಬಾಲ್ಯ ವಿವಾಹ ಮಾಡೋದರಿಂದ ಏನಪ್ಪ ಮಕ್ಕಳ ಸರ್ವೋತ್ಮಕ ಬೆಳವಣಿಗೆ ಕುಂಠಿತ ಆಗುತ್ತೆ, ಮಕ್ಕಳಲ್ಲಿರ್ತಕ್ಕಂಥ ಪ್ರಶ್ನಿಸುವ ಒಂದು ಸ್ವಾತಂತ್ರ್ಯವನ್ನು ಅವರು ಕಳೆದುಕೊಳ್ತಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅತಿಯಾದ ದೌರ್ಜನ್ಯ, ನಿರ್ಲಕ್ಷ್ಯ, ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯಗಳಾಗ್ತಕ್ಕಂಥದ್ದು, ಮಕ್ಕಳ ಒಂದು ಹಕ್ಕುಗಳ ಉಲ್ಲಂಘನೆ ಆಗ್ತಕ್ಕಂಥದ್ದು, ಬಾಲ್ಯ ಶಿಕ್ಷಣ, ಮನೋರಂಜನೆ, ಗೆಳೆಯರ ಒಡನಾಟಕ್ಕೆ ಧಕ್ಕೆ ಆಗ್ತಕ್ಕಂಥದ್ದು, ಅಪೌಷ್ಟಿಕತೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ಶಿಶು ಮರಣ, ತಾಯಿ ಮರಣಗಳ ಹೆಸ್ತಾ ಹೋಗುತ್ತವೆ. ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನ ವಿಧಿ ಆಗುವ ಸಂಭವ ಜಾಸ್ತಿ ಇರೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೆದರೆ ಸಾಕು. ಇನ್ನು ನೆಕ್ಸ್ಟ್ 19ನೇ ಪ್ರಶ್ನೆ, ಮೊದಲನೆಯ ಮಹಾಯುದ್ಧದ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ. ಉತ್ತರ 1919 ವರ್ಸಲ್ಸ್ ಒಪ್ಪಂದ, ನೆಕ್ಸ್ಟು ಆಸ್ಟ್ರೋ ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳ ಅಸ್ತಿತ್ವವನ್ನು ಕಳೆದುಕೊಂಡದ್ದು, ನೆಕ್ಸ್ಟ್ ಜರ್ಮನಿ ತನ್ನ ಪ್ರದೇಶಗಳನ್ನು ಕಳೆದುಕೊಂಡದ್ದು, ಯುರೋಪಿನ ಭೂಪಟ ಸಂಪೂರ್ಣವಾಗಿ ಒಂದಿಷ್ಟು ಬದಲಾವಣೆಯಾಗಿರ್ತಕ್ಕಂಥದ್ದು, ಹಲವು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದದ್ದು, ರಾಷ್ಟ್ರ ಸಂಘದ ರಚನೆಯಾಗಿದ್ದು, ಉಗ್ರ ರಾಷ್ಟ್ರಕ್ಕೆ ಏನಪ್ಪ ಅಂದ್ರೆ ಕಾರಣ, ಜರ್ಮನಿ ಮೇಲೆ ಇರಲಾದ ಯುದ್ಧ ನಷ್ಟದ ಪರಿಹಾರದಲ್ಲಿ ಜನರ ಮೇಲೆ ದುಷ್ಪರಿಣಾಮ ಬೀರುತ್ತೆ, ನಿರುದ್ಯೋಗ, ಬಡತನ, ಬೆಳವಣಿಗೆ ಕುಸಿತ ಆಗುತ್ತೆ, ಜರ್ಮನ್ ಕೈಗಾರಿಕೋದ್ಯಮಗಳ ಲಾಭ ಕೊರತನ, ಸರ್ವಾಧಿಕಾರಿಗಳ ಬೆಳವಣಿಗೆ, ಬ್ರಿಟನ್, ಫ್ರಾನ್ಸ್, ಜರ್ಮನಿ ಮತ್ತು ಅಮೇರಿಕ ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥಿಗೆ ಅಪಾರವಾಗಿರ್ತಕ್ಕಂಥ ಲಾಭ ಆಗಿರ್ತಕ್ಕಂಥದ್ದು. ಇದು ಏನಪ್ಪ ಅಂತಂದ್ರೆ ಮುಖ್ಯವಾಗಿರ್ತಕ್ಕಂಥ ಒಂದೇ ಮಹಾಯುದ್ಧದ ಪರಿಣಾಮಗಳನ್ನು ತಿಳ್ಕೊಂಡು ನಾವು ಹೇಳ್ಬೋದು. ಇದರಲ್ಲಿ ಯಾವುದಾದರೂ 4 ಅಂಶಗಳನ್ನು ಬರೆದರೆ ಸಾಕು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ, ಜುನಾಗಢ ಸ್ವಾತಂತ್ರ್ಯವು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು, ಹೇಗೆ ಸೇರ್ಪಡೆಯಾಯಿತು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಜುನಾಗಢ ನವಾಬ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸ್ತಾನೆ. ನವಾಬನ ವಿರುದ್ಧ ಏನಪ್ಪ ಅಂದ್ರೆ ಪ್ರಜೆಗಳು ಬೀದಿಗಿಳಿತಾರೆ. ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ. ಅಲ್ಲಿನ ದಿವಾಣರು ಏನಪ್ಪ ಅಂದ್ರೆ ಭಾರತ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೋತಾರೆ. ಅದರ ಪ್ರಕಾರ ಸೈನ್ಯವನ್ನು ರವಾನೆ ಮಾಡ್ತಾರೆ ಭಾರತ ಸರ್ಕಾರ. 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರತ್ತೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ಬರೀತಕ್ಕಂಥದ್ದು. 21ನೇ ಪ್ರಶ್ನೆ, ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನ ಸವೆತ ಅಧಿಕವಾಗುತ್ತಿದೆ ಏಕೆ, ಕಾರಣ ಏನು ಅಂದರೆ ಒಂದನೇ ಕಾರಣ ಅರಣ್ಯನಾಶ, ಎರಡನೇದು ಹೆಚ್ಚು ಪ್ರಾಣಿಗಳನ್ನು ಮೇಯಿಸ್ತಕ್ಕಂಥದ್ದು ನೇರವಾಗಿ ಮತ್ತು ಅವೈಜ್ಞಾನಿಕ ಬೇಸಾಯ ಮಾಡ್ತಕ್ಕಂಥದ್ದು, ಅಧಿಕ ನೀರಾವರಿಯ ಬಳಕೆ, ಇಟ್ಟಿಗೆ ಹೆಂಚು ಮಡಿಕೆಗಳ ತಯಾರಿಕೆಗೆ ಮಣ್ಣನ್ನು ಬಳಕೆ ಮಾಡ್ತಕ್ಕಂಥದ್ದು, ಪ್ರವಾಹದಿಂದ ಮಣ್ಣು ಕೊಚ್ಚಿ ಹೋಗ್ತಕ್ಕಂಥದ್ದು, ಭೂಕೋಶದಿಂದ ಮಣ್ಣು ಏನಪ್ಪ ಅಂದ್ರೆ ಹಾಳಾಗ್ತಕ್ಕಂಥದ್ದು. ಈ ರೀತಿ ಆಗೋದರಿಂದ ಮಣ್ಣಿನ ಸವೆತ ದಿನಕ್ಕೆ ಅಧಿಕ ಆಗ್ತಾ ಇದೆ ಅನ್ನೋದನ್ನು ಕಾಣ್ತಾ ಇದೆ. 22ನೇ ಪ್ರಶ್ನೆ, ಭಾರತ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಳುವ ಜೂಜಾಟವಾಗಿದೆ ಹೇಗೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದಕ್ಕೆ ತಮಗೆಲ್ಲ ಗೊತ್ತಿರೋ ಭಾರತದ ಜನತೆ ಪ್ರಧಾನ ಉದ್ಯೋಗ ವ್ಯವಸಾಯ. ಮಾನ್ಸೂನ್ ಮಾರುತಗಳು ನಮ್ಮ ವ್ಯವಸಾಯನ ನಿಯಂತ್ರಣ ಮಾಡ್ತವೆ. ಕಾರಣ ಏನು ಅಂತಂದರೆ ಒಂದನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಮಳೆ ವಿಫಲವಾದರೆ ಬರಗಾಲ ಆಗುತ್ತೆ, ಮಳೆ ಹೆಚ್ಚಾದಾಗ ಪ್ರವಾಹ, ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಆಗುತ್ತೆ. ಮತ್ತು ಇದರಿಂದ ಸಹಜವಾಗಿ ಏನಾಗತ್ತಂದ್ರೆ ಮಳೆ ಅನಿಶ್ಚಿತ, ಅಕಾಲಿಕ ಮತ್ತು ಅನಿಯಮಿತ, ಅಸಮಾನವಾಗಿ ಹಂಚಿಕೆಯಾಗಿದ್ದರಿಂದ ಭಾರತದ ವ್ಯವಸಾಯ ಮಾನ್ಸೂನ್ ಮಳೆಯೊಡನೆ ಜೂಜಾಟ ಅಂತಕ್ಕಂಥದ್ದು ಇದು ಸತ್ಯ, 100ಕ್ಕೆ 100 ಸತ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. 23ರ ಪ್ರಶ್ನೆ, ಸಾರ್ವಜನಿಕ ಹಣಕಾಸಿಗಿಂತ ವೈಯಕ್ತಿಕ ಹಣಕಾಸು ಹೇಗೆ ಭಿನ್ನವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ರೆ
ಇದು ಒಂದೇ. ಮತ್ತು ಸಾರ್ವಜನಿಕ ಹಣಕಾಸು ಹಾಗೂ ವೈಯಕ್ತಿಕ ಹಣಕಾಸಿನ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಬರೆಯಿರೋದ್ರು ಒಂದೇ. ಅದಕ್ಕೆ ತಾವು ಗಮನಿಸಬೇಕು. ವೈಯಕ್ತಿಕ ಹಣಕಾಸು ಸಾರ್ವಜನಿಕರು ಎರಡ ಪಟ್ಟಿಯನ್ನು ಟೇಬಲನ್ನು ಹಾಕ್ಕೊಂಡು ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿ ಹಾಗೂ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದೆ. ಸರ್ಕಾರ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ. ಇಲ್ಲಿ ವೈಯಕ್ತಿಕ ಹಣಕಾಸಿನಲ್ಲಿ ವ್ಯಕ್ತಿಗಳು ಮೊದಲು ಆದಾಯವನ್ನು ಅಂದಾಜು ಮಾಡಿ ವೆಚ್ಚ ಮಾಡ್ತಾರೆ. ಸಾರ್ವಜನಿಕ ಹಣಕಾಸಿನಲ್ಲಿ ಸರ್ಕಾರ ಮೊದಲು ವೆಚ್ಚ ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸಿಕೊಳ್ಳುತ್ತೆ. ವೈಯಕ್ತಿಕ ಹಣಕಾಸು ಗೌಪ್ಯವಾಗಿಡಲಾಗುತ್ತೆ, ಬಟ್ ಸಾರ್ವಜನಿಕ ಹಣಕಾಸು ಶಾಸನಸಭೆಗಳಲ್ಲಿ ಚರ್ಚಿಸಲಾಗುತ್ತೆ ಮತ್ತು ಎಲ್ಲ ಸಮೂಹ ಮಾಧ್ಯಮಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಏನಪ್ಪ ಅಂದರೆ ಬಿತ್ತಲಾಗತ್ತೆ. ಇಲ್ಲಿ ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿಗೆ ಉಪಯೋಗ ಆಗುತ್ತೆ, ಬಟ್ ಇಲ್ಲಿ ಉಳಿತಾಯ ಮಾಡಿದರೆ ಅದು ಅಭಿವೃದ್ಧಿಗೆ ಕುಂಠಿತ ಆಗ್ತೈತೆ ಅನ್ನೋದು ನಮಗೆ ಗೊತ್ತಿರಬೇಕು. ಇನ್ನು 24ನೇ ಪ್ರಶ್ನೆ, ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸಲಾಗುತ್ತಿದೆ ಏಕೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ವಿಶ್ವ ಗ್ರಾಹಕರ ಆಂದೋಲನದಲ್ಲಿ ಮಾರ್ಚ್ 1962ರ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಇದು. ಯಾಕಂದರೆ ಅಮೇರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಜಾನ್ ಎಫ್ ಕೆನಡಿಯವರು ಅಲ್ಲಿನ ನಾಗರಿಕರಿಗೆ ಏನಪ್ಪ ಅಂದರೆ ಸಂರಕ್ಷಣೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರದ ಹಕ್ಕುಗಳನ್ನು ನೀಡುವುದರ ಮೂಲಕ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಾಹಕರಿಗೆ ಏನಪ್ಪ ಅಂದರೆ ಸ್ವತಂತ್ರವನ್ನು ಕೊಡ್ತಾರೆ. ಅದರ ನಿಮಿತ್ತವಾಗಿ ಇದನ್ನು ಆಚರಣೆ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ರೋಮನ್ ಅಂಕೆ 4 6 ಅಂಕೆಗಳಲ್ಲಿ ಉತ್ತರಿಸಿ ಪ್ರತಿಯೊಂದಕ್ಕೂ 3 ಅಂಕಗಳು, ಒಟ್ಟು 9 ಪ್ರಶ್ನೆಗಳನ್ನು ಇಲ್ಲಿ ನೀವು ಬರೀಬೇಕಾಗತ್ತೆ. ನಾಲ್ವರು ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದು ಸಮರ್ಥಿಸಿರತಕ್ಕಂಥದ್ದು ಒಂದು. ಅಥವಾ ಭಾರತದ ಸಾಮಾಜಿಕ ಸುಧಾರಣೆಯಲ್ಲಿ ರಾಜಾರಾಮ್ ಮೋಹನ್ ರಾಯರ ಪಾತ್ರವು ಸ್ಮರಣೀಯವಾದದ್ದು ಸಮರ್ಥಿಸಿರತಕ್ಕಂಥದ್ದು. ಇದು ಅನ್ವಯ ಪ್ರಶ್ನೆ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಶ್ನೆಗಳನ್ನು ಕೇಳಿದ್ರು 2 ಪ್ರಶ್ನೆಗಳು ಅನ್ವಯ ಅದಾವ, ತಾವು ಗಮನಿಸಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಮೈಸೂರನ್ನು ಮಾದರಿ ರಾಜ್ಯವು ಮಾಡಿದ್ದು ಸಮರ್ಥಿಸಿರಿ ಅಂದ್ರೆ ಒಂದೇ. ನಾಲ್ವಡಿ ಕೃಷ್ಣರಾಜ ಒಡೆಯರ ಏನಪ್ಪ ಅಂತಂದ್ರೆ ಕೊಡುಗೆಗಳನ್ನು ಏನು ಅನ್ನೋದನ್ನು ಕೇಳಿದ್ರು ಒಂದೇ. ಇಲ್ಲೂ ಹಾಗೆ ಭಾರತ ಸಾಮಾಜಿಕ ಸುಧಾರಣೆ ಡಾಕ್ಟರ್ ಮೋಹನವರ ಪಾತ್ರ ಸ್ಮರಣೀಯವಾದದ್ದು ಅಂದ್ರೆ ಒಂದೇ, ಸಮರ್ಥಿಸಿದಂದ್ರೆ ಒಂದೇ. ಅದರ ಜೊತೆಗೆ ಅವರ ಬೋಧನೆಗಳು ಅಥವಾ ಸುಧಾರಣೆಗಳು ಯಾವುವು ಅಂದರೂ ಒಂದೇ. ಅದಕ್ಕೆ ಅದನ್ನು ಗಮನಿಸಿ ಉತ್ತರವನ್ನು ಬರೀಬೇಕು. ಈಗ ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಒಂದು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಒಣೆಯದು ಯಾವುದಪ್ಪ ಅಂತಂದ್ರೆ, ಇವರು ವಿದ್ಯಾಭ್ಯಾಸವನ್ನು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು. ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕವನ್ನು ರದ್ದುಗೊಳಿಸ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವಾಗ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ವಿದೇಶಿ ವಿದ್ಯಾಭ್ಯಾಸಕ್ಕೆ ಹೋಗತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇವತ್ತಿರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಇವರಿಂದಲೇ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮತ್ತು ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾರೆ. ಹೊಸ ರೈಲು ಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ. ಅನೇಕ ಸಣ್ಣ ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಗೆ ಏನಪ್ಪ ಅಂದ್ರೆ ನಾಂದಿಯನ್ನು ಹಾಡ್ತಾರೆ. ಮುಂದೆ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡೋದನ್ನು ಕಾಣ್ತಾ ಇದ್ವಿ. ಸಿಮೆಂಟ್ ಕಾರ್ಖಾನೆ, ಕಾಗದ ಕಾರ್ಖಾನೆ, ಮಂಡದ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಇವರಿಂದ ಆಗುತ್ತೆ. ಇನ್ನು ಮೈಸೂರಿನೊಳಗೆ ಯಾವುದಪ್ಪ ಅಂದ್ರೆ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರು ಸಾಬೂನು ಕಾರ್ಖಾನೆ, ಬೆಳಗೋಳದ ರಾಸಾಯನಿಕ ವಸ್ತುಗಳ ಹಾಗೂ ಕೃತಕ ಒಬ್ಬದ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ನ್ಯಾಯ ವಿಧೇಯಕ ಸಭೆ ರಚನೆ ಆಗುತ್ತೆ. ಇವರೊಳಗೆ ಸಂಗೀತ ವಿದ್ವಾಂಸರಿಗೆ ಪ್ರೋತ್ಸಾಹ ಕೊಡೋದನ್ನು ಕಾಣ್ತಾ ಇದ್ವಿ. ಇದನ್ನೆಲ್ಲವನ್ನು ಗಮನಿಸಿದಂಥ ಮಹಾತ್ಮ ಗಾಂಧೀಜಿಯವರು ಇವರಿಗೆ ರಾಜರ್ಷಿ ಎಂಬ ಗೌರವವನ್ನು ಕೊಟ್ಟದನ್ನು ಕಾಣ್ತಾ ಇದ್ವಿ. ಇದನ್ನೆಲ್ಲವನ್ನು ನೋಡಿದಾಗ ಏನಪ್ಪ ಅಂದ್ರೆ ಮಾದರಿಯ ಮೈಸೂರು ರಾಜ್ಯವನ್ನು ಮಾಡುವುದರಲ್ಲಿ ನಾಲ್ವಡಿ ಕೃಷ್ಣರಾಜರ ಪಾತ್ರ ಭಾಳ ಮುಖ್ಯ ಅನ್ನೋದನ್ನು ನಾವು ಕಾಣ್ತಾ ಇದ್ವಿ. ಇದರಲ್ಲಿ ಯಾವುದಾದ್ರು 6 ವಾಕ್ಯಗಳನ್ನು ಬರೆದರೆ ಸಾಕು. ಇನ್ನು ಬ್ರಹ್ಮ ಸಮಾಜದಲ್ಲಿ ರಾಜಾರಾಮ್ ಮೋಹನರ ಬೋಧನೆಗಳೇನು ಅಂತಕ್ಕಂಥದ್ದು ಗಮನಿಸಿದಾಗ, ಇವರು ಬ್ರಹ್ಮ ಸಮಾಜದ ಸ್ಥಾಪಕರು, ಭಾರತೀಯ ನವೋದಯದ ಜನಕರು ಅಂತ ಕರಿತೀವಿ. ಇವರು ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಇಂಗ್ಲೀಷ್, ಫ್ರೆಂಚ್, ಗ್ರೀಕ್, ಲ್ಯಾಟಿನ್ ಭಾಷೆಗಳಲ್ಲಿ ಭಾಳ ಪಾಂಡಿತ್ಯವನ್ನು ಪಡೆದವರು. ಮೂರ್ತಿ ಪೂಜನೆಯನ್ನು ಪ್ರಶ್ನಿಸಿದವರು. ಆಧುನಿಕ ವಿಜ್ಞಾನ, ಇಂಗ್ಲೀಷ್ ಶಿಕ್ಷಣದ ಬಗ್ಗೆ ಪ್ರತಿಪಾದನೆ ಮಾಡಿದವರು. ಸ್ತ್ರೀ ಶೋಷಣೆಗೆ ವಿರೋಧವನ್ನು ಮಾಡಿದರು. ಸತಿ ಪದ್ಧತಿ, ಬಾಲ್ಯ ವಿರುದ್ಧ ಸಂಘಟನಾತ್ಮಕ ಹೋರಾಟವನ್ನು ಮಾಡಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ತಂದಿದ್ದ ಸತಿಸವನ ಪದ್ಧತಿ ವಿರುದ್ಧ ಕಾಯ್ದೆಯ ಬೆಂಬಲವನ್ನು ಇವರು ಏನಪ್ಪ ಅಂದ್ರೆ ಬೆಂಬಲ ಕೊಟ್ಟವರು. ಪತ್ರಿಕೋದ್ಯಮದ ಮೂಲಕ ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಪ್ರಯತ್ನವನ್ನು ಮಾಡಿದವರು. ಸಂವಾದ ಕೌಮುದಿ ಪತ್ರಿಕೆಯನ್ನು ಆರಂಭ ಮಾಡಿ ಅದರ ಮೂಲಕ ತಮ್ಮ ವಿಚಾರಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು. ಏಕದೇವದ ಆರಾಧನೆಗೆ ಪ್ರೋತ್ಸಾಹವನ್ನು ಕೊಟ್ಟವರು. ಯಜ್ಞ ಯಾಗಾದಿಗಳನ್ನು ಖಂಡನೆ ಮಾಡಿದಂಥವರು ಯಾರು ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ಇಷ್ಟು ಅಂಶಗಳನ್ನು ಬರೆದರೆ ಸಾಕು, ಅದರಲ್ಲಿ 6 ಅಂಶಗಳು ಸಾಕು. ಇನ್ನು ಭೂಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಥವಾ ಭಾರತದ ಕೈಗಾರಿಕೋದ್ಯಮ ವಲಯಗಳನ್ನು ಪಟ್ಟಿ ಮಾಡಿ. ಒಂದನೇದು ಭೂಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಒಂದನೇದು ಭೂ ಸ್ವರೂಪ, ಎರಡನೇದಲ್ಲಿರ್ತಕ್ಕಂಥ ವಾಯುಗುಣ, ಮಣ್ಣಿನ ಲಕ್ಷಣಗಳು, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಉದ್ಯೋಗ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಮಾರುಕಟ್ಟೆ ಸೌಲಭ್ಯ, ತಾಂತ್ರಿಕತೆ, ಎಲ್ಲ ಅಂಶಗಳು ಏನಪ್ಪ ಅಂದ್ರೆ ಇಲ್ಲಿ ಕಾರಣ ಆಗ್ತವೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು ಭಾರತ ಕೈಗಾರಿಕಾ ವಲಯಗಳು ಯಾವುವು ಅನ್ನೋದನ್ನು ನಾವು ಗಮನಿಸಿದಾಗ
ಅದ್ರ ಜೊತೆಗೆ ಇನ್ನೂ ಅದಾವ ಭಾಳ ಮುಖ್ಯವಾಗಿ ನೀರಾವರಿ ಸೌಲಭ್ಯ, ಮಾನವನ ಸಾಮರ್ಥ್ಯ, ಭೂ ಒಡೆತನ, ಭೂ ಬಳಕೆ ಮೇಲೆ ಬೀರ್ತಕ್ಕಂಥ ಅಂಶಗಳು. ಇನ್ನು ಭಾರತದಲ್ಲಿ ಕೈಗಾರಿಕಾ ಪ್ರದೇಶಗಳು ಯಾವ ಅನ್ನೋದನ್ನು ನೋಡ್ತಾ ಹೋದಾಗ ಒಂದು ಹುಬ್ಳಿ ಪ್ರದೇಶ, ನಿಮಗೆಲ್ಲ ಗೊತ್ತಿದೆ. ಹುಬ್ಳಿ ಪ್ರದೇಶ ಏನು ನಮ್ಗೆ ಏನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲ್ಕತ್ತಾ ಅದರ ಸುತ್ತಮುತ್ತಿರ್ತಕ್ಕಂಥ ಪ್ರದೇಶ. ಮುಂಬೈ ಪುಣೆ ಪ್ರದೇಶ. ಮುಂಬೈ ಅಂದರೆ ಮಹಾರಾಷ್ಟ್ರ. ಅಹಮದಾಬಾದ್ ವಡೋದರ ಗುಜರಾತ್. ದಾಮೋದರ್ ಕಣಿವೆ ಯೋಜನೆ ನಿಮಗೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಕಾಣ್ತಾ ಇದ್ದು. ದಕ್ಷಿಣ ಕೈಗಾರಿಕಾ ಪ್ರದೇಶ ಅಂದರೆ ಸುಮಾರು ನಮ್ಮ ಪ್ರದೇಶಗಳು ಬರ್ತವೆ. ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಅಂದರೆ ಡೆಲ್ಲಿ. ವಿಶಾಖಪಟ್ಟಣ ಅಂದ್ರೆ ಗುಂಟೂರು ಪ್ರದೇಶ ಆಂಧ್ರ ಪ್ರದೇಶ್. ಕೊಲ್ಲಂ ಮತ್ತು ತಿರುವನಂತಪುರ ಪ್ರದೇಶ ಅಂದ್ರೆ ಏನಪ್ಪ ಅಂದರೆ ಕೇರಳ. ಇದರಲ್ಲಿ ಯಾವುದಾದ್ರೂ 6 ಬರೆದರೆ ಸಾಕು. 27 ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಮಹತ್ವದ ಪಾತ್ರ ವಹಿಸುತ್ತವೆ ದೃಢೀಕರಿಸಿ, ಅಥವಾ ಭಾರತದ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮಹತ್ವದ ಪಾತ್ರ ವಹಿಸುತ್ತವೆ ಹೇಗೆ ಅಂತಕ್ಕಂಥದ್ದು. ಇದರಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಅನ್ನೋದನ್ನು ನಾವು ಗಮನಿಸಿದಾಗ ಹೌದು, ಗ್ರಾಮೀಣಾಭಿವೃದ್ಧಿ ಜನರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ರಸ್ತೆ, ಚರಂಡಿ, ಕುಡಿಯುವ ನೀರಿನ, ವಿದ್ಯುತ್ ದೀಪಗಳ, ಶೌಚಾಲಯ ಸೌಲಭ್ಯಗಳನ್ನು ಮಾಡ್ತಕ್ಕಂಥದ್ದು, ಶಾಲೆ, ಆಸ್ಪತ್ರೆ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಮಾರುಕಟ್ಟೆ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣದ ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು, ವಯಸ್ಕರ ಶಿಕ್ಷಣ, ತಾಂತ್ರಿಕ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಆರೋಗ್ಯ ಮತ್ತು ನೈರ್ಮಲ್ಯವನ್ನು ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಮತ್ತು ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು, ಕೃಷಿ, ಪಶುಪಾಲನೆ, ಅರಣ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕೆರೆಕಟ್ಟೆಗಳ ನಿರ್ಮಾಣ, ನೀರಾವರಿ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು, ಗ್ರಾಮೀಣ ಉಡುಗೆಗಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಆಹಾರ ಸಂಸ್ಕರಣಾ ಘಟಕಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು, ಬಡತನ ನಿರ್ಮೂಲನೆಯನ್ನು ಮಾಡ್ತಕ್ಕಂಥದ್ದು, ವಸತಿ ಯೋಜನೆಗಳು, ಆಹಾರ ಧಾನ್ಯಗಳ ಪೂರೈಕೆ, ಸಾಮಾಜಿಕ ಕಲ್ಯಾಣ ಯೋಜನೆಗಳು, ಆನಂತರ ಮಹಿಳಾ ಹಾಗೂ ಸ್ವಸಹಾಯ ಪ್ರೋತ್ಸಾಹ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು. ಇದನ್ನೆಲ್ಲವನ್ನು ನಾವು ಗಮನಿಸಿದಾಗ ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿಯಲ್ಲಿ ಏನಪ್ಪ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳು ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ ಅಂತಕೊಂಡು ನಾವಿಲ್ಲಿ ಗಮನಿಸ್ಬೋದು. ಅದ್ರ ಜೊತೆಗೆ ಇಷ್ಟೇ ಅಲ್ಲ, ಇನ್ನೂ ಪ್ರಮುಖ ಇಲ್ಲಿ ನಾವು ಅಂಶಗಳನ್ನು ನಾವು ಗಮನಿಸ್ತೀವಿ. ಏನಪ್ಪ ಅಂದರೆ ಎರಡನೇದು, ಇನ್ನು ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳ, ತಲಾ ಆದಾಯದಲ್ಲಿ ಹೆಚ್ಚಳ ಆಗ್ತಾಯಿದೆ. ಆನಂತರ ಕೃಷಿ ಮತ್ತು ಕೈಗಾರಿಕಾ ಸೇವಾ ವಲಯಗಳ ಬೆಳವಣಿಗೆ ಆಗ್ತಾಯಿದೆ. ಆಹಾರ ಮತ್ತು ಉತ್ಪಾದನೆಗಳ ಸ್ವಾವಲಂಬನೆ ಪಂಚವಾರ್ಷಿಕ ಯೋಜನೆಗಳಿಂದ ಆಗಲೇ ನಾವು ಗಮನಿಸ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸರಿಯಾಗಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯಗಳ ಪಾತ್ರ, ಭಾರತ ಅಭಿವೃದ್ಧಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ಅನ್ನೋದು ಈಗಾಗಲೇ ನೋಡಿದ್ದು ಏನಪ್ಪ ಅಂದ್ರೆ ಪಂಚಾಯಿತಿಗಳ ಪಾತ್ರ. ಈಗ ಪಂಚವಾರ್ಷಿಕ ಯೋಜನೆಗಳ ಪಾತ್ರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಉದ್ಯೋಗಾವಕಾಶಗಳ ಹೆಚ್ಚಳ, ಬಡತನದ ನಿರ್ಮೂಲನೆ, ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ಅದ್ರ ಜೊತೆಗೆ ಕೃಷಿ, ಕೈಗಾರಿಕಾ ಸೇವಾಲಯಗಳ ಆಧುನಿಕ ತಂತ್ರಜ್ಞಾನದ ಬಳಕೆ, ತಯಾರಿಕಾ ಹಾಗೂ ಎಂಜಿನಿಯರಿಂಗ್ ಸರಕುಗಳ ಹೆಚ್ಚಳ, ಬಹು ನಿರೀಕ್ಷಿತ ಜೀವಿತಾವಧಿಯ ಸಾಕ್ಷರತೆ ಪ್ರಮಾಣ ಹೆಚ್ಚಳ, ಶಿಶುಮರಣ ಹಾಗೂ ತಾಯಂದಿರ ಮರಣದ ಇಳಿಕೆ, ಜನನ ಮರಣ ದರದಲ್ಲಿ ಇಳಿಕೆ, ಜನಸಂಖ್ಯಾ ದರದಲ್ಲಿ ಇಳಿಕೆ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೆದರೆ ಸಾಕು. ಬ್ಯಾಂಕುಗಳ ನಿರ್ವಹಿಸುವ ಕಾರ್ಯಗಳಾವು ಅನ್ನೋದನ್ನು ಮೊದಲು ನೋಡ್ತಾ ಹೋಗೋಣ. ಠೇವಣಿಗಳ ಅಂಗೀಕಾರ, ಸಾಲಗಳನ್ನು ಕೊಡ್ತಕ್ಕಂಥ ಕೆಲಸ, ಆನಂತರ ಹಣದ ವರ್ಗಾವಣೆ, ಚೆಕ್ ಮತ್ತು ಹುಂಡಿಗಳ ಮೇಲೆ ವಸೂಲಿ, ಹುಂಡಿಗಳನ್ನು ಸೋಡಿ ಮಾಡ್ತಕ್ಕಂಥದ್ದು, ಭದ್ರತಾ ಕಪಾಟುಗಳು, ಆನಂತರ ವಿದೇಶಿ ವಿನಿಮಯದ ವ್ಯವಹಾರ, ಬೆಲೆಬಾಳುವ ವಸ್ತುಗಳ ಸುಪರ್ದಿ, ಸಾಲಪತ್ರಗಳ ಜವಾಬ್ದಾರಿಗಳು ಮತ್ತು ಸರ್ಕಾರದ ಹಣಕಾಸಿನ ವ್ಯವಹಾರ ಅಂತಕ್ಕಂಥದ್ದು. ಇಷ್ಟು ಅಂಶಗಳನ್ನು ಇಲ್ಲಿ ನಾವು ಯಾವುದಪ್ಪ ಅಂತಂದ್ರೆ ಬ್ಯಾಂಕ್ಗಳ ನಿರ್ವಹಿಸುವ ಕಾರ್ಯಗಳಲ್ಲಿ ಬರೀಬೋದು. ಇನ್ನು ಉದ್ಯಮೀಯ ಕಾರ್ಯಗಳಾವು ಅನ್ನೋದನ್ನು ಇಲ್ಲಿ ಗಮನಿಸಿದಾಗ ಇಲ್ಲಿ ನೀವು ಗಮನಿಸ್ರಿ, ಸುಮಾರು ಅಂಶಗಳು ಬರ್ತವೆ. ವ್ಯಾಪಾರ ಚಟುವಟಿಕೆಗಳ ಆರಂಭ, ಉತ್ಪಾದನಾಗಳ ಸಂಯೋಜನೆ, ಉತ್ಪಾದಿಸುವ ವಸ್ತುಗಳು, ತಾಂತ್ರಿಕತೆ, ಮಾರುಕಟ್ಟೆ, ಉದ್ಯೋಗದ ಬಗ್ಗೆ ನಿರ್ಧಾರ, ಎಲ್ಲ ಅಂಶಗಳ ಸಮಂಜಸ ಸಂಯೋಜನೆ, ಹೊಸ ರೂಢಿಗಳ ವಿಧಾನಗಳ ರೂಢಿ, ಆನಂತರ ಹಣಕಾಸಿನ ಆಯೋಗದ ನಿರ್ವಹಣೆ, ಕಷ್ಟ ನಷ್ಟ ಹಾಗೂ ಅನಿಶ್ಚಿತತೆಗಳನ್ನು ಎದುರಿಸ್ತಕ್ಕಂಥದ್ದು, ಸೂಕ್ತ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಯಾವುದಾದ್ರೂ ಅಲ್ಲಿ 6 ವಾಕ್ಯಗಳನ್ನು ಬರೆದರೆ ಸಾಕು. ಇನ್ನು ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಸುಮಾರು ಬಾರಿ ಪರೀಕ್ಷೆಯಲ್ಲಿ ನಾವು ಕೇಳಿದ್ದನ್ನು ಕಾಣ್ತಾ ಇದ್ವಿ. ಮಾಮೂಲಿಯಾಗಿ ಎಲ್ಲ ಗೊತ್ತಿದೆ, ಬ್ರಿಟಿಷ್ ತುಕಡಿಯನ್ನು ರಾಜ್ಯದಲ್ಲಿ ಇರಿಸ್ಕೊಳ್ತಕ್ಕಂಥದ್ದು, ಅವರಿಗೆ ಸೇನೆಯ ಮತ್ತು ಅದರ ವೇತನ ಹಾಗೂ ನಿರ್ವಹಣೆಯನ್ನು ಭರಿಸ್ತಕ್ಕಂಥದ್ದು, ಒಬ್ಬ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡ್ಕೊಳ್ತಕ್ಕಂಥದ್ದು, ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ, ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಸಂಧಾನಕ್ಕೆ ಸರ್ಕಾರ ಸಮ್ಮತಿಯನ್ನು ಏನಪ್ಪ ಅಂದ್ರೆ ಪಡಿತಕ್ಕಂಥದ್ದು, ಆಂತರಿಕ ಹಾಗೂ ಬಾಹ್ಯ ದಾಳಿಗಳಿಂದ ಅದರ ಪ್ರತಿಯಾಗಿ ರಕ್ಷಣೆ ಕೊಡ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿ ಜವಾಬ್ದಾರಿ ಇರ್ತಕ್ಕಂಥದ್ದು.
ಇನ್ನು ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು ಮತ್ತು ಫಲಿತಾಂಶಗಳನ್ನು ವಿವರಿಸಿರಿ. ಕಾರಣಗಳನ್ನು ನೋಡ್ತಾ ಹೋಗೋಣ. 3 ಪ್ರಮುಖ ಕಾರಣಗಳು: ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಆನಂತರ ಕಪ್ಪು ಪಣೆಯ ದುರಂತ. ಇನ್ನು ಫಲಿತಾಂಶಗಳನ್ನು ನೋಡ್ತಾ ಹೋದಾಗ ಭಾರತದಲ್ಲಿ ಅನೇಕತೆ, ಅಸಂಘಟನೆಯ ಪ್ರದರ್ಶನ, ವ್ಯಾಪಾರಿ ವರ್ಗದ ಲೋಭಿತನ, ಆನಂತರ ಬರ್ತಕ್ಕಂಥದ್ದು ಕಂಪನಿಯು ಬಂಗಾಳ ಪ್ರಾಂತದಲ್ಲಿ ವ್ಯಾಪಾರದ ಅನಿರ್ವಹಿತ ಅಧಿಕಾರವನ್ನು ಪಡಿತಿ. ಮೀರ್ ಜಾಫರ್ ಬಂಗಾಳದ ನವಾಬನ ಆಗ್ತಾನೆ. ಕಂಪನಿಗೆ 17,70,00,000 ಯುದ್ಧ ಪರಿಹಾರವನ್ನು ಕೊಡಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು 31ನೇ ಪ್ರಶ್ನೆ, ರಷ್ಯಾವು ಭಾರತಕ್ಕೆ ಹಲವು ಸಂದರ್ಭಗಳಲ್ಲಿ ಸಹಕರಿಸುತ್ತಾ ಬಂದಿದೆ ಹೇಗೆ ಅಂದರೆ ಭಾರತ ಮತ್ತು ರಷ್ಯಾ ನಡ್ತಕ್ಕಂಥ ಸಂಬಂಧ, ಅದ್ರ ಬಗ್ಗೆ ಭಾರತದೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದನ್ನು ಕಾಣ್ತಾ ಇದ್ವಿ. 1960ರಲ್ಲಿ ಚೀನಾದ ದಾಳಿ ಮಾಡಿದಾಗ ಭಾರತದ ಮೇಲೆ ಅದನ್ನು ಖಂಡನೆ ಮಾಡ್ತಕ್ಕಂಥದ್ದು. 61ರಲ್ಲಿ ಗೋವಾ ವಿಮೋಚನೆಗೆ ಸಹಾಯ ಮಾಡ್ತಕ್ಕಂಥದ್ದು. 1960ರಲ್ಲಿ ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಾಯ ಮಾಡಿದ್ದು. 70ರಲ್ಲಿ 20 ಅಂಶಗಳ ಶಾಂತಿ ಮೈತ್ರಿ ಸಹಕಾರ ಒಪ್ಪಂದಕ್ಕೆ ಸಹಿ ಮಾಡಿರ್ತಕ್ಕಂಥದ್ದು. ಬೆಲೆ, ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸಹಕಾರ ಕೊಟ್ಟದ್ದು. ಕೈಗಾರಿಕಾ ಹಾಗೂ ವಾಣಿಜ್ಯ ಬೆಳವಣಿಗೆಗೆ ಸಹಕಾರ ಕೊಟ್ಟದ್ದು. ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಕಾಯಂ ಸದಸ್ಯತ್ವ ದೊರೆಯಬೇಕೆಂಬ ಬೆಂಬಲವನ್ನು ಯಾವಾಗಲೂ ಭಾರತಕ್ಕೆ ಕೊಟ್ಟದ್ದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೆದರೆ ಸಾಕು. ನಿರುದ್ಯೋಗ ಸಮಸ್ಯೆಗೆ ಪರಿಹಾರಗಳು ಯಾವುವು? ಒಂದನೇದು ಜನಸಂಖ್ಯಾ ನಿಯಂತ್ರಣ, ಮೊದಲನೇದಾಗಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 2ನೇದು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಕೃಷಿ ಕ್ಷೇತ್ರದ ಅಭಿವೃದ್ಧಿ, ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ, ಶೈಕ್ಷಣಿಕ ಸುಧಾರಣಾ ಯೋಜನೆಗಳು, ಪಂಚವಾರ್ಷಿಕ ಯೋಜನೆಗಳು, ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ, ಗ್ರಾಮೀಣಾಭಿವೃದ್ಧಿ ಯೋಜನೆಗಳು, ಉದ್ಯೋಗ ಖಾತ್ರಿ ಯೋಜನೆಗಳು. ಇದರಲ್ಲಿ ಯಾವುದಾದರೂ 6 ವಾಕ್ಯಗಳನ್ನು ಬರೆಯಿರಿ. ಇನ್ನು 33ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು. ಬಹಳ ಪರೀಕ್ಷೆಯಲ್ಲಿ ಬಿದ್ದಂದು ಗಮನಿಸಬೇಕು ವಿದ್ಯಾರ್ಥಿಗಳು. ಕಾಡ್ಗಿಚ್ಚು ನಿಯಂತ್ರಣ, ಅರಣ್ಯ ಮರಗಳಿಗೆ ತಗುಲುವ ರೋಗಗಳ ನಿಯಂತ್ರಣ, ಸಸಿಗಳನ್ನು ನೆಡ್ತಕ್ಕಂಥದ್ದು, ಬೀಜಗಳನ್ನು ಹರಡುವುದು, ಕಾನೂನು ಬಾಹಿರವಾಗಿ ಮರಗಳನ್ನು ಕಡಿಯುವುದನ್ನು ನಿಯಂತ್ರಿಸ್ತಕ್ಕಂಥದ್ದು, ಮತ್ತು ಸಾಕು ಪ್ರಾಣಿಗಳ ಮೇಯಿಸಿಕೆ ನಿಯಂತ್ರಣ ಮಾಡ್ತಕ್ಕಂಥದ್ದು, ಮರ ನೆಡಲು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಅರಣ್ಯ ಪ್ರಾಮುಖ್ಯತೆಯ ತಿಳುವಳಿಕೆ, ಅರಣ್ಯ ಸಂರಕ್ಷಣೆಗೆ ಪ್ರೇರೇಪಿಸುವುದು, ಸಾಮಾಜಿಕ ಅರಣ್ಯ ಯೋಜನೆಯನ್ನು ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೆಯಿರಿ. ಇನ್ನು 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿಯೂ 4 ಪ್ರಶ್ನೆ, 4 ಅಂಕ, ಒಟ್ಟು 16 ಅಂಕಗಳಿಗೆ ನೀವು ಬರೀಬೇಕಾಗತ್ತೆ. 34ರ ಪ್ರಶ್ನೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್, ಬ್ರಿಟಿಷ್ ಆಳ ಶಿಕ್ಷಣದ ಪರಿಣಾಮಗಳು ಭಾರತದಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ತೀವ್ರಗಾಮಿಗಳ ಒಂದು ಪಾತ್ರವನ್ನು ಗಮನಿಸಿದಾಗ ಮಂದಗಾಮಿಗಳನ್ನು ಅವರು ಭಿಕ್ಷುಕರಂತ ಕರೀತಾರೆ. ಮಂದಗಾಮಿಗಳ ಧೋರಣೆಯನ್ನು ಯಾವಾಗಲೂ ಟೀಕಾ ಮಾಡ್ತಾರೆ. ಅರವಿಂದ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕರು ತೀವ್ರಗಾಮಿಗಳಲ್ಲಿ ಭಾಳ ಪ್ರಮುಖರಾದವರು. ಬಂಗಾಳದ ವಿಭಜನೆ 1905ರಲ್ಲಿ ಆಗಿರ್ತಕ್ಕಂಥ ವಿರೋಧ ಮಾಡಿದವರು, ಸ್ವದೇಶಿ ಚಳುವಳಿಯನ್ನು ಪ್ರಾರಂಭ ಮಾಡಿದವರು, ಸ್ವದೇಶಿ ವಸ್ತುಗಳ ಬಹಿಷ್ಕಾರವನ್ನು ಮಾಡಿದವರು, ಸ್ವರಾಜ್ಯರನ್ನು ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೈತಿರುವಂಥ ತಿಲಕರ ಒಂದು ಘೋಷಣೆಯನ್ನು ಮಾಡಿದ್ದನ್ನು ಕಾಣ್ತಾ ಇದ್ವಿ. ಅವರ ಪೂರ್ಣ ಸ್ವರಾಜ್ಯವೇ ನಮ್ಮ ಗುರಿ ಅಂತಿಕೊಂಡು ಯಾವಾಗಲೂ ಅವರ ಒಂದು ಗುರಿ ಇತ್ತು. ಜನಸಾಮಾನ್ಯ ಸಂಘಟಿಸುವ ಯತ್ನವನ್ನು ಮಾಡ್ತಾರೆ, ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾರೆ. ಉದಾಹರಣೆಗೆ ಶಿವಾಜಿ ಜಯಂತಿ ಹಾಗೂ ಗಣೇಶೋತ್ಸವವನ್ನು ಮಾಡುವ ಮೂಲಕ ಜನರಲ್ಲಿ ಏನಪ್ಪ ಅಂದ್ರೆ ತಿಳುವಳಿಕೆಯನ್ನು ಕೊಡ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಕೇಸರಿ ಹಾಗೂ ಮರಾಠ ಪತ್ರಿಕೆಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಪ್ರಾರಂಭ ಮಾಡಿ ಜನರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾರೆ. ಕ್ರಾಂತಿಕಾರಿಕ ಬೆಳವಣಿಗೆಗಳು ಇವರಿಂದ ಆಗ್ತವೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೆದರೆ ಸಾಕು. ಏನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು, ಇದು ಮ್ಯಾಕ್ಸಿಮಮ್ ಆಗಿ ಈ ಪ್ರಶ್ನೆ ಬಿದ್ದಿದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪರ್ಫೆಕ್ಟ್ ಮಾಡ್ಕೋಬೇಕಂತಕ್ಕಂಥದ್ದು ನೆನ್ಪಿಟ್ಕೋರಿ. ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ವೈಜ್ಞಾನಿಕ ಆಲೋಚನೆಗಳು ಪ್ರಾರಂಭ ಆಗ್ತವೆ. ಸ್ಥಳೀಯ ಭಾಷೆಗಳು, ಸಾಹಿತ್ಯದ ರಚನೆ ಆಗುತ್ತೆ. ವಿದ್ಯಾವಂತ ವರ್ಗ ಸೃಷ್ಟಿಯಾಗತ್ತೆ. ವೃತ್ತಪತ್ರಿಕೆಗಳು ಉಗಮ ಆಗ್ತವೆ. ಸರ್ಕಾರದ ನೀತಿಗಳ ಬಗ್ಗೆ ವಿಮರ್ಶೆ ಮಾಡಲು ಮುಂದೆ ಬರ್ತಾರೆ. ಹೊಸ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಉಗಮ ಆಗ್ತವೆ. ಜೆ.ಎಸ್. ಮಿಲ್, ರೂಸೋ, ಮಾಂಟೆಸ್ಕರ ಚಿಂತನೆಗಳು ಏನಪ್ಪ ಅಂದ್ರೆ ಇಲ್ಲಿ ಬೆಳೀತವೆ. ಜಗತ್ತಿನಾದ್ಯಂತ ನಡೀತ ಸ್ವತಂತ್ರ ಚಳವಳಿಯ ಪ್ರಭಾವ ಇದರಿಂದ ಆಗತ್ತೆ. ಮತ್ತು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಅರಿವು ನಮ್ಮ ಭಾರತೀಯರಿಗೆ ಆಗತ್ತೆ, ಯುವಕರಿಗೆ ಆಗತ್ತೆ. ಹೊಸ ತಲೆಮಾರುಗಳ ಸೃಷ್ಟಿ ಆಗತ್ತೆ ಅನ್ನೋದು ಭಾಳ ಮುಖ್ಯ. ಇದರಲ್ಲಿ ಯಾವ್ದಾರು 6 ವಾಕ್ಯಗಳನ್ನು ಬರೆದರೆ ಸಾಕು. ಭಾರತ ಸ್ವತಂತ್ರ ಸಂಗ್ರಾಮದ ಹಲವು ಕಾರಣಗಳಿಂದ ವಿಫಲವಾಯಿತು, ಸ್ಪಷ್ಟೀಕರಿಸಿರಿ ಅಂತಕ್ಕಂಥ. ಅಥವಾ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳಂದ್ರೆ ಎರಡಕ್ಕೂ ಒಂದೇ ಉತ್ತರ. ಮೊದಲಿಗೆ ಇಲ್ಲಿ ಭಾರತದಾದ್ಯಂತ ದೇಶಾದ್ಯಂತ ವ್ಯಾಪಿಸಲಿಲ್ಲ. ಸ್ವಹಿತಾಸಕ್ತಿ, ಯೋಜಿತ ದಂಗೆಯಾಗಿರಲಿಲ್ಲ. ಬ್ರಿಟಿಷ್ ಸೈನಿಕರಿಲ್ಲ ಒಗ್ಗಟ್ಟು, ಭಾರತೀಯ ಸೈನಿಕರಿಲ್ಲದ ಒಗ್ಗಟ್ಟಿನ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ಸಂಘಟನೆಯ ಕೊರತೆ, ಅದರ ಜೊತೆಗೆ ಯುದ್ಧ ತಂತ್ರ ಮತ್ತು ಪರಿಣಿತರ ಕೊರತೆ ಇತ್ತು. ನಮ್ಮ ಭಾರತೀಯ ಸೈನಿಕರಲ್ಲಿ ಸೂಕ್ತ ನಾಯಕತ್ವದ ಕೊರತೆ ಇತ್ತು, ಶಿಸ್ತಿನ ಕೊರತೆ ಇತ್ತು, ನಿಶ್ಚಿತ ಗುರಿ ಇರಲಿಲ್ಲ ಅಂತಕ್ಕಂಥದ್ದು. ಹಲವಾರು ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ತೋರಿದ ನಿಷ್ಠೆ,
ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡು ಹೋಗೋದನ್ನು ಕಾಣ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರೂ 6 ವಾಕ್ಯಗಳನ್ನು ಬರೆಯಿರಿ. ಇನ್ನು 36ನೇ ಪ್ರಶ್ನೆ, ಮಹಿಳೆಯರ ಸ್ಥಾನವನ್ನು ತುಂಬಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವು ಅನ್ನೋದನ್ನು ನೋಡ್ತಾ ಹೋದಾಗೆ, ಮೊದಲನೇದಾಗಿ ಮಹಿಳಾ ಹಾಗೂ ಮಕ್ಕಳ ಏನಪ್ಪ ಅಂದ್ರೆ ಅಭಿವೃದ್ಧಿ ಇಲಾಖೆ ಸ್ಥಾಪನೆ, ಮಹಿಳೆಯರ ಆರೋಗ್ಯ ಕಾಪಾಡ್ತಕ್ಕಂಥದ್ದು, ಮಹಿಳಾ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಬಾಲ್ಯ ವಿವಾಹ ನಿಷೇಧ ಮಾಡಿದ್ದು, ವರದಕ್ಷಿಣೆ ನಿಷೇಧ ಮಾಡಿದ್ದು, ಸ್ತ್ರೀಶಕ್ತಿ ಕಾರ್ಯಕ್ರಮಗಳನ್ನು ಏನಪ್ಪ ಅಂದರೆ ಜಾರಿಗೆ ತಂದದ್ದು, ಸ್ವಉದ್ಯೋಗಕ್ಕೆ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ನೀಡ್ತಕ್ಕಂಥದ್ದು, ಮಹಿಳಾ ಮಂಡಳಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು, ಯುವತಿ ಮಂಡಳಿಗಳ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಸ್ತ್ರೀ ಶಕ್ತಿ ಸಂಘಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವುಗಳನ್ನು ಬಲಿಪಡಿಸ್ತಕ್ಕಂಥದ್ದು, ಅದ್ರ ಜೊತೆಗೆ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಮಹಿಳಾ ಆಯೋಗಗಳ ರಚನೆಯಾಗಿವೆ. ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿದ್ದು, ಕರ್ನಾಟಕದಲ್ಲಿ 33% ಮೀಸಲಾತಿಯನ್ನು ಈಗಾಗಲೇ ಸ್ಥಳೀಯ ಸಂಸ್ಥೆಗಳಲ್ಲಿ ಕೊಟ್ಟದ್ದನ್ನು ಕಾಣ್ತಾ ಇದ್ವಿ. ಉದ್ಯೋಗದಲ್ಲಿ ಸಹಿತ ಅವರಿಗೆ ರಿಸರ್ವೇಷನ್ ಮೀಸಲಾತಿಯನ್ನು ಕೊಟ್ಟದ್ದನ್ನು ಕಾಣ್ತಾ ಇದ್ವಿ. ಇದನ್ನೆಲ್ಲವನ್ನು ಗಮನಿಸಿದಾಗ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಇಲ್ಲಿ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಅದನ್ನು ನಾವು ಗಮನಿಸಬೇಕು. 37ನೇದು, ಭೂಕಂಪಕ್ಕೆ ಕಾರಣಗಳು ಅದರ ಪರಿಣಾಮಗಳ ಯಾವುವು ಅನ್ನೋದನ್ನು ಕೇಳಿದರೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಭೂಕಂಪ ಯಾಕೆ ಆಗ್ತಾ ಇದೆ ಅಂದರೆ, ಭೂ ಅಂತರಾಳದಲ್ಲಿ ಶಿಲಾಫಲಕಗಳ ಚಲನೆ, ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸರಿದರೆ, ನಗರೀಕರಣ ಪರಿಣಾಮ, ಅರಣ್ಯ ನಾಶದ ಪರಿಣಾಮ, ಅಣೆಕಟ್ಟುಗಳ ನಿರ್ಮಾಣದ ಪರಿಣಾಮ, ಗಣಿಗಾರಿಕೆಯ ಪರಿಣಾಮ. ಇದರಿಂದ ಪರಿಣಾಮ ಏನಾಗತ್ತೆ ಅನ್ನೋದನ್ನು ಗಮನಿಸಿದಾಗ, ಒಂದನೇದು ಜನರ ಸಾವು ನೋವು, ಆಸ್ತಿ ಪಾಸ್ತಿಯ ಹಾನಿ ಆಗುತ್ತೆ, ಸಾರಿಗೆ ಸಂಪರ್ಕ ಕಡಿತ ಆಗುತ್ತೆ, ರೋಗಗಳ ಹರಡುವಿಕೆ ಆಗುತ್ತೆ, ಸಾಗರ ಅಲೆಗಳ ಅಪ್ಪಳಿಸುವಿಕೆ, ಸುನಾಮಿ ಸೃಷ್ಟಿ ಆಗುತ್ತೆ, ನದಿಗಳ ತಮ್ಮ ದಿಕ್ಕನ್ನೇ ಬದಲಿಸ್ತವೆ ಅನ್ನೋದನ್ನು ಕಾಣ್ತಾ ಇದ್ವಿ. ಇನ್ನು ಭಾರತ ನಕ್ಷೆ ಬರೆದು ಅದರಲ್ಲಿ ಕೆಳಗಿನ ಅಂಶಗಳನ್ನು ಗುರುತಿಸಿ ಅಂತಕ್ಕಂಥದ್ದು, 23 ಉತ್ತರ ಅಕ್ಷಾಂಶ, ಕೊಂಕಣ ತೀರ, ಹಿರಾಕುಡ್ ಯೋಜನೆ, ಅಮೃತಸರ ಅಂತಕ್ಕಂಥದ್ದು. ಅದಕ್ಕೆ ತಾವೆಲ್ಲ ಇಲ್ಲಿ ಗಮನಿಸ್ರಿ. ಇದು ಭಾರತ ನಕ್ಷೆಯಲ್ಲಿ ಒಂದೇದು ಏನಪ್ಪ ಅಂತಂದ್ರೆ, ಒಂದೇದು ಯಾವುದು 23 ಉತ್ತರ ಅಕ್ಷಾಂಶ ಭಾಳ ನೀಟಾಗಿ ಅಬ್ಸರ್ವೇಷನ್ ಮಾಡಿ ಗುರುತಿಸ್ತಕ್ಕಂಥದ್ದು. ಎರಡನೇದು ಯಾವುದು ಅಂದ್ರೆ ಭಾಳ ಮುಖ್ಯ, ಕೊಂಕಣ ತೀರ. ಇಲ್ಲಿದೆ ನೋಡಿ, ಈ ಕೊಂಕಣ ತೀರ ಯಾವ ರೀತಿಯಾಗಿ ಗುರುತಿಸ್ಯಾರ ಅಂತಕ್ಕಂಥದ್ದು. ಆನಂತರ 3ನೇದು ಯಾವಪ್ಪ ಅಂದ್ರೆ ಹಿರಾಕುಡ್ ಯೋಜನೆಯನ್ನು ಈ ರೀತಿಯಾಗಿ ಗುರುತಿಸ್ತಕ್ಕಂಥದ್ದು. ಆನಂತರ ಅಮೃತಸರ ಯಾವುದನ್ನು ಯಾವ ರೀತಿಯಾಗಿ ಗುರುತಿಸ್ಯಾರ ಅದನ್ನು ಇದನ್ನು ಈ ರೀತಿಯಾಗಿ ಗುರುತಿಸಬೇಕು. ಈ ವರ್ಷ ಏನಾಗಿದೆ ಅಂದರೆ, ಒಟ್ಟು ಕೆಳಗಿನ ಭಾರತದ ನಕ್ಷೆಯನ್ನು ಆಲ್ರೆಡಿ ಕೊಟ್ಟಿರ್ತಾರೆ. ಅದರಲ್ಲಿ 7 ಸ್ಥಳಗಳನ್ನು ಕೊಟ್ಟಿರ್ತಾರೆ. ನೀವು 5 ಗುರುತಿಸಿದರೆ ಸಾಕು, ನಿಮಗೆ 5 ಅಂಕಗಳು ಸಿಗ್ತವೆ. ಒಟ್ಟು 7 ಗುರುತಿಸಿದ್ರೆ ಒಳ್ಳೆಯದು. ಯಾಕಂದ್ರೆ ಒಂದು ತಪ್ಪಾದರೆ ಇನ್ನೊಂದು ಅನುಕೂಲ ಆಗುತ್ತೆ. ಒಟ್ಟು 5 ಅಂಕಗಳನ್ನು ಪಡೆಯೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ ಈ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಏನಪ್ಪ ಅಂದ್ರೆ ಈ ಗಮನಿಸ್ತಾ ಹೋಗಬೇಕು. ಅಂದ್ರೆ ಇವುಗಳನ್ನು ನೋಡಿದರೆ ನೀವು ನಾಳೆ ವಾರ್ಷಿಕ ಪರೀಕ್ಷೆಯಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಅಂಕಗಳನ್ನು ಗಳಿಸಲು ಇದು ಸಹಾಯಕ ಆಗತ್ತೆ ಅಂತಕ್ಕಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಇಲ್ಲಿವರೆಗೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.